ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಒಗ್ಗಟ್ಟಿನಲ್ಲಿ ಬಲವಿದೆ. ಯೂನಿಟಿ ಈಸ್ ಸ್ಟ್ರೆಂತ್. ನಮ್ಮಲ್ಲಿ ಒಗ್ಗಟ್ಟಿದ್ದಾಗ ಫ್ಯಾಮಿಲಿಯಲ್ಲಾಗಲಿ ಫ್ರೆಂಡ್ಶಿಪ್ಪಲ್ಲಾಗಲಿ ಯಾವುದೇ ವಿಷಯದಲ್ಲಾಗಲಿ ನಮ್ಮಲ್ಲಿ ಒಗ್ಗಟ್ಟಿದ್ದಾಗ ನಾವು ಎಂತಹದೇ ಪ್ರಾಬ್ಲಮ್ ಇದ್ರೂ ಕೂಡ ಈಸಿಯಾಗಿ ಸಾಲ್ವ್ ಮಾಡಬಹುದು. ಫ್ರೆಂಡ್ಸ್, ಇವತ್ತಿನ ದಿನಗಳಲ್ಲಿ ನಾವು ಅವಿಭಕ್ತ ಕುಟುಂಬಗಳನ್ನು ನೋಡೋದು ತುಂಬಾ ವಿರಳ ಅಂತ ಹೇಳ್ಬೋದು. ಗಂಡ ಹೆಂಡತಿ ಜೊತೆಗೆ ಜೀವನ ಮಾಡಿದ್ರೆ ಅದೇ ಒಂದು ದೊಡ್ಡ ವಿಷಯ ಅಂತ ಹೇಳ್ಬಹುದು. ಅವಿಭಕ್ತ ಕುಟುಂಬಗಳು ನೆನಪುಗಳು ಮಾತ್ರ. ಜಾಯಿಂಟ್ ಫ್ಯಾಮಿಲಿ ಅಂದ್ರೇನೆ ಒಂದು ಸ್ಟ್ರೆಂತ್ ಅಂತ ಹೇಳ್ಬಹುದು. ಯಾಕಂದ್ರೆ ಜಾಯಿಂಟ್ ಫ್ಯಾಮಿಲಿಗಳು ಈಗ ಎಷ್ಟು ಅವಶ್ಯಕತೆ ಇದೆ ಅಂದರೆ, ಮಕ್ಕಳುಗಳು ಅಜ್ಜಿ ತಾತ ಪ್ರೀತಿಯಿಂದ ತುಂಬಾನೇ ವಂಚಿತರಾಗ್ತಾ ಇದ್ದಾರೆ. ಡೇ ಕೇರ್ನಲ್ಲಿ ಬೆಳೀತಾ ಇದ್ದಾರೆ. ಒಂದು ಮನೆಯಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅಜ್ಜಿ, ತಾತ ಈ ಥರ ಎಲ್ಲರೂ ಒಟ್ಟಿಗಿದ್ದಾಗ ಮಕ್ಕಳಿಗೆ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ, ಮತ್ತು ಪ್ರೀತಿ ವಿಶ್ವಾಸ ಸಿಗುತ್ತೆ ಮಕ್ಕಳಿಗೆ. ಆ ಖುಷಿನೇ ಬೇರೆ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಅಜ್ಜಿ ತಾತ ಇದ್ರೆ ಡೇ ಕೇರ್ ಹೋಗೋದಾದ್ರೂ ತಪ್ಪುತ್ತೆ ಮಕ್ಕಳುಗಳು. ನಾವುಗಳು ಒಂದು ಅವಿಭಕ್ತ ಕುಟುಂಬದಲ್ಲಿದ್ದಾಗ ನಾವು ಯಾವುದೇ ಪ್ರಾಬ್ಲಮ್ ಇರಲಿ, ಯಾವುದೇ ವಿಷಯ ಆಗಲಿ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಆ ಒಂದು ಧೈರ್ಯ ಇರುತ್ತೆ. ಹೊರಗಡೆ ಯಾರೇ ಶತ್ರುಗಳಿದ್ರು ಕೂಡ ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ. ಒಂದು ಫ್ಯಾಮಿಲಿಯಲ್ಲಿ ಒಗ್ಗಟ್ಟಿದ್ದು ಒಬ್ರಿಗೊಬ್ರು ಯಾವುದೇ ವಿಚಾರದಲ್ಲಿ ಒಬ್ರಿಗೊಬ್ರು ಬಿಟ್ಕೊಡದೇ ಇದ್ದಾಗ ಹೊರಗಡೆ ಜನಗಳು ನಮಗೇನು ಮಾಡೋದಕ್ಕಾಗಲ್ಲ. ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳಿದೆ ಅಂತ ಹೊರಗಡೆ ಜನಗಳು ಗೊತ್ತಾದಾಗ ನಮ್ಗೇನೆ ತಂದಿಟ್ಟು ತಮಾಷೆ ನೋಡ್ತಾ ಇರ್ತಾರೆ. ನಮ್ಮ ಪ್ರಾಬ್ಲಮ್ ಮಧ್ಯೆ ಅವ್ರ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಯಾವತ್ತೂ ಹೊರಗಡೆ ಜನಗಳು ನಿಮ್ಮನ್ನ ಖುಷಿಯಾಗಿರೋಕೆ ಬಿಡಲ್ಲ. ಒಂದಂತೂ ನಿಜ, ಜನ ಗೆದ್ದ ಎತ್ತಿನ ಬಾಲ ಹಿಡಿತಾರೆ. ಯಾರು ಗೆಲ್ತಾರೋ ಅವ್ರ ಕಡೆಗೆ ಹೋಗ್ತಾ ಇರ್ತಾರೆ. ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಆದರೆ ಅವರು ಯಾವ ಕೆಲಸ ಸರಿ ಮಾಡ್ಕೋಬೋದು ಅನ್ನೋ ಯೋಚನೆಯಲ್ಲೇ ಇರ್ತಾರೆ ಹೊರತು ಯಾರು ಯಾವುದನ್ನು ಸರಿ ಮಾಡೋ ಪ್ರಯತ್ನ ಕೂಡ ಮಾಡಲ್ಲ. ಅದೆಲ್ಲ ನಮ್ಮ ಭ್ರಮೆ ಅಷ್ಟೇ. ಫ್ರೆಂಡ್ಸ್, ಫ್ಯಾಮಿಲಿಯಲ್ಲಾದರೂ ಸರಿ, ಫ್ರೆಂಡ್ಶಿಪ್ಪಲ್ಲಾದರೂ ಸರಿ, ಅಷ್ಟೇ ಯಾಕೆ ರಾಜಕೀಯದಲ್ಲೂ ಕೂಡ ಇದೇ ನಡೆಯೋದು. ಈ ಒಗ್ಗಟ್ಟಿನಲ್ಲಿ ಬಲವಿದೆ. ಯೂನಿಟಿ ಈಸ್ ಸ್ಟ್ರೆಂತ್. ಇದಕ್ಕೆ ಒಂದು ಪುಟ್ಟ ಸ್ಟೋರಿಯನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪಾರಿವಾಳಗಳನ್ನು ಎಲ್ಲರೂ ನೋಡಿದಿರಲ್ವಾ? ಒಂದು ಕಡೆ ಒಂದು ಪಾರಿವಾಳಗಳ ಗುಂಪೆ ಇರುತ್ತೆ. ಒಮ್ಮೆ ಅದಕ್ಕೆ ಆಹಾರಕ್ಕೆ ಪ್ರಾಬ್ಲಮ್ ಆದಾಗ ಎಲ್ಲ ಪಾರಿವಾಳಗಳು ಕೂಡ ಮಾತಾಡಿಕೊಂಡು ಹತ್ರದಲ್ಲೇ ಇರುವಂಥ ಒಂದು ಕಾಡಿಗೆ ಹೋಗೋದಕ್ಕೆ ತೀರ್ಮಾನ ಮಾಡ್ತವೆ. ಎಲ್ಲ ಪಾರಿವಾಳಗಳು ಹಾರಿಕೊಂಡು ಆ ಒಂದು ಕಾಡಿಗೆ ಹೋಗ್ತವೆ. ಮಧ್ಯದಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಅಂತ ಎಲ್ಲ ಒಂದು ಕಡೆ ಸ್ಟೇ ಮಾಡಿದಾಗ ಒಂದು ಪಾರಿವಾಳ ಹೇಳುತ್ತೆ, ನಮ್ಗೆ ಇವಾಗಲೇ ಈ ಥರ ರೆಸ್ಟ್ ಮಾಡ್ತಾ ಇದ್ರೆ ನಮ್ಮ ಫ್ಯಾಮಿಲಿಯಲ್ಲಿರೋರಿಗೆ ಫುಡ್ ತರೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ರೆಸ್ಟ್ ಮಾಡೋದು ಬೇಡ, ಹೋಗೋಣ ಅಂತ. ಅದು ಸರಿ ಅಂತ ಅಂದ್ಕೊಂಡು ಎಲ್ಲ ಪಾರಿವಾಳಗಳು ಮತ್ತೆ ಆರಕ್ಕೆ ಶುರು ಮಾಡ್ತವೆ. ಅಲ್ಲಿ ಮಧ್ಯದಲ್ಲಿ ಅವಕ್ಕೆ ಮುಸ್ಕಿನ ಜೋಳ ಕಾಣಿಸುತ್ತೆ. ಆವಾಗ ಒಂದು ಪಾರಿವಾಳ ಹೇಳುತ್ತೆ, ಇವಾಗ ಎಲ್ರೂ ಕಾಳನ್ನು ತಗೊಳ್ಳೋಣ ಅಂತ. ಎಲ್ಲ ಪಾರಿವಾಳಗಳು ಆ ಮುಸ್ಕಿನ ಜೋಳವನ್ನ ತಗೋಬೇಕಾದ್ರೆ ಒಬ್ಬ ಬೇಟೆಗಾರ ಒಂದು ಬಲೆಯನ್ನ ಬಿಡುತ್ತಾನೆ. ಆ ಬಲೆಯನ್ನ ಹಾಕಿದಾಗ ಎಲ್ಲ ಪಾರಿವಾಳಗಳು ಕೂಡ ಆ ಒಂದು ಬಲೆಯಲ್ಲಿ ಸಿಕ್ಕಿ ಹಾಕೊಳ್ತವೆ. ಆಗ ಆ ಪಾರಿವಾಳಗಳಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಅದರಿಂದ ಹೇಗೆ ಆಚೆ ಬರಬೇಕು ಅಂತ. ಆಗ ಆ ಎಲ್ಲ ಪಾರಿವಾಳಗಳು ಕೂಡ ಒಂದು ಡಿಸ್ಕಷನ್ನ ಮಾಡಿ ನಾವೆಲ್ಲರೂ ಒಟ್ಟಿಗೆ ಮೇಲಕ್ಕೆ ಹಾರೋಣ ಅಂತ ಹೇಳಿ ಆ ಬಲೆಯ ಸಮೇತ ಎಲ್ಲ ಪಾರಿವಾಳಗಳು ಕೂಡ ಮೇಲಕ್ಕೆ ಹಾರುತ್ತೆ. ಅದನ್ನು ನೋಡಿ ಬೇಟೆಗಾರ ಕೂಡ ಆಶ್ಚರ್ಯಚಕಿತ ಆಗ್ತಾನೆ. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದ್ರೆ, ಎಲ್ಲವೂ ಒಗ್ಗಟ್ಟಾಗಿದ್ದಕ್ಕೆ ಅವ್ರ ಪ್ಲಾನ್ ಸಕ್ಸಸ್ ಆಯ್ತು. ಅಲ್ಲಿಂದ ಹಾರಿ ಹೋಗ್ತವೆ ಪಾರಿವಾಳ. ಬೇರೊಂದು ಜಾಗಕ್ಕೆ ಹೋಗಿ ಅಲ್ಲಿ ಮತ್ತೆ ಪ್ಲಾನ್ ಮಾಡಿ ಅವು ಅವರ ಸ್ನೇಹಿತ ಇಲಿ ಹತ್ರ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಹತ್ರದಲ್ಲೇ ಇದ್ದಂತ ಇಲಿಗಳ ಹತ್ರ ಆ ಬಲೆಯ ಸಮೇತ ಹೋದಿ ಆ ಇಲಿ ಹತ್ರ ಕೇಳಿದಾಗ ಇಲಿ ಹಲ್ಲು ಎಷ್ಟು ಶಾರ್ಪ್ ಇರುತ್ತೆ ಅಲ್ವಾ? ಆ ಕೆಲವು ಇಲಿಗಳು ಸೇರಿ ಆ ಬಲೆಯನ್ನ ಕಟ್ ಮಾಡಿದಾಗ ಪಾರಿವಾಳಗಳು ಆ ಇಲಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹಾರಿ ಹೋಗ್ತವೆ. ಫ್ರೆಂಡ್ಸ್, ಅದಕ್ಕೆ ಹೇಳೋದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ನೀವು ನಿಮ್ಮವರನ್ನ ಯಾವತ್ತೂ ಬಿಟ್ಕೊಡ್ಬೇಡಿ. ನಿಮ್ಮಲ್ಲಿ ಒಗ್ಗಟ್ಟಿದ್ದಾಗ ಹೊರಗಿನ ಶತ್ರುಗಳು ಆದಷ್ಟು ಬೇಗ ನಾಶ ಆಗ್ತಾರೆ. ಯಾರೋ ನಿಮ್ಮನ್ನ ಉದ್ಧಾರ ಮಾಡ್ತಾರೆ ಅಂತ ಅಂದ್ಕೋಬೇಡಿ. ನಿಮಗೆ ನೀವೇ ಉದ್ಧಾರ ಆಗಬೇಕು. ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಏನನ್ನು ಬೇಕಿದ್ರೂ ಸಾಧಿಸ್ಬೋದು.
ಆದಷ್ಟು ಇಂತಹ ಶತ್ರುಗಳಿಂದ ದೂರ ಇರಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.